ನಿನಗಾಗಿ ಭಾಗ 68. ವಿಕ್ರಮ್ ಜೋರಾಗಿ ಅಳುತ್ತಿದ್ದಾನೆ. ತನ್ನ ಪ್ರೀತಿಯ ಹೆಂಡತಿ, ತನ್ನ ಪ್ರಾಣ ಆಗಿದ್ದವಳು ಇಂದು ಬೇರೆ ಒಬ್ಬನ ತೋಳಿನಲ್ಲಿ ಆರಾಮವಾಗಿ ಶೃಂಗಾರ ಮಾಡುತ್ತಿದ್ದಾಳೆ. ನಾನು ಏನು ತಪ್ಪು ಮಾಡಿದೆ? ನನಗೆ ಏಕೆ ಇಷ್ಟು ಶಿಕ್ಷೆ? ಮೊದಲು ಅಮ್ಮ ನನ್ನನ್ನು ಪ್ರೀತಿಸುತ್ತಿದ್ದಳು. ಆ ನಂತರ ಏನಾಯಿತು? ದ್ವೇಷ ಮಾಡಲು ಶುರು ಮಾಡಿದಳು. ತಂಗಿಯೂ ಅಷ್ಟೇ. ಪ್ರತಿಯೊಬ್ಬರೂ ಕೂಡ ನನ್ನಿಂದ ದೂರ ಹೋಗುತ್ತಿದ್ದಾರೆ. ನಾನು ಇಷ್ಟಪಟ್ಟಿದ್ದ ದಮಯಂತಿ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಈಗ ಸಡನ್ನಾಗಿ ಅವಳಿಗೆ ಏನು ಆಯಿತು? ಅವಳ ಹಳೆಯ ಪ್ರೀತಿ ನೆನಪಾಯಿತಾ? ಅಥವಾ ನಾನು ಅವಳನ್ನು ಚೆನ್ನಾಗಿ ನೋಡಿಕೊಂಡಿಲ್ಲವಾ? ಈ ಯೋಚನೆಗಳು ಅವನ ಮನಸ್ಸಿನಲ್ಲಿ ಜಾಸ್ತಿ ಬಂತು. ಅವನಿಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಅಳುವುದನ್ನು ಬಿಟ್ಟು ಯಾರಿಗೂ ಕೂಡ ಈ ವಿಷಯವನ್ನು ಹೇಳಬೇಕು ಅಂತ ಅನಿಸುತ್ತಿಲ್ಲ. ಭಯವಾಗುತ್ತಿದೆ. ತನ್ನ ಮುದ್ದಿನ ಹೆಂಡತಿಯ ಬಗ್ಗೆ ನಾನೇ ಚಾಡಿ ಹೇಳಿದರೆ ಹೇಗೆ ಬದುಕುವುದು ಅಂತ. ಅವಳ ಶೀಲದ ಬಗ್ಗೆ ಪ್ರಚಾರ ಹೇಗೆ ಮಾಡಲಿ? ಅದು ನಿಜವಾದ ವಿಷಯವಾಗಿದ್ದರೂ ಕೂಡ ಜನರು ಬೇರೆ ರೀತಿ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ನನ್ನ ಪ್ರೀತಿಯಲ್ಲಿ ಎಲ್ಲಿ ದೋಷವಿತ್ತು? ಎಲ್ಲಿ ತಪ್ಪಾಯಿತು? ಪ್ರತಿ ಬಾರಿಯೂ ನಾನು ಅವಳಿಗೆ ಒಳ್ಳೆಯದನ್ನೇ ಕೊಡುತ್ತಾ ಬಂದೆ. ನನ್ನ ಶಕ್ತಿ ಮೀರಿ ಇಡೀ ಆಕಾಶವನ್ನೇ ಮುಟ್ಟುವಷ್ಟು ದೊಡ್ಡದು ನನ್ನ ಪ್ರೀತಿ. ತಿಂಗಳಿಗೆ ಒಂದೊಂದು ಹುಡುಗಿಯನ್ನು ಉಪಯೋಗಿಸಿಕೊಳ್ಳುವ ಹುಡುಗ. ಅವನಿಗಾಗಿ ನನಗೆ ಮೋಸ ಮಾಡುತ್ತಿದ್ದಾಳೆ ಇವಳು. ನಾನು ನಿನ್ನ ಜೊತೆ ಇರುವುದಿಲ್ಲ, ವಿಕ್ಕಿ ಜೊತೆ ಇರುತ್ತೇನೆ, ಅವನ ಜೊತೆ ಇದ್ದರೆ ಖುಷಿಯಾಗಿರುವೆ ಅಂತ ಒಂದೇ ಒಂದು ಮಾತು ಹೇಳಿದ್ದರು ನಾನು ಕಳಿಸಿಬಿಡುತ್ತಿದ್ದೆ. ಅದೇನು ಹೇಳದೆ ಅವಳು ಈ ರೀತಿ ನನ್ನ ಹಿಂದೆ ಕದ್ದು ಮುಚ್ಚಿ ಕೆಲಸ ಮಾಡುತ್ತಿದ್ದರೆ ನನಗೆ ನೋವಾಗುವುದಿಲ್ಲವೇ? ನನಗೆ ಮೋಸ ಮಾಡಲು ಅವಳಿಗೆ ಮನಸ್ಸು ಹೇಗೆ ಬಂತು? ಅವಳಲ್ಲ, ಅವಳ ಸಂಪೂರ್ಣ ಕುಟುಂಬವನ್ನು ನನ್ನವರು ಅಂತ ನಾನು ಸ್ವೀಕರಿಸಿದೆ. ನಾನು ಏನು ಮಾಡಿದರೂ ಯಾರಿಗೂ ಇಷ್ಟವಾಗುವುದಿಲ್ಲ. ನಾನು ಒಬ್ಬ ನತದೃಷ್ಟ ಅಂತ ಅವನು ಅಂದುಕೊಂಡ. ಅಷ್ಟರಲ್ಲಿ ಒಳಗಿನಿಂದ, ಅಂದರೆ ಬಾತ್ರೂಮಿನಲ್ಲಿ ವಿಕ್ಕಿ ಮತ್ತು ದಮಯಂತಿ ಲಾಕ್ ಆಗಿದ್ದಾರೆ. ಅವರಿಬ್ಬರ ಮಾತುಗಳು ಕೇಳಿಸುತ್ತಿದೆ. ಈ ವಿಷಯ ನಿನ್ನ ಗಂಡನಿಗೆ ಗೊತ್ತಾದರೆ ಏನು ಮಾಡುತ್ತೀಯಾ ಅಂತ ವಿಕ್ಕಿ ಕೇಳಿದಾಗ, ದಮಯಂತಿ ಗಂಡನಿಗೆ ಏನೂ ಗೊತ್ತಾಗುವುದಿಲ್ಲ, ನೀನು ಆರಾಮವಾಗಿರು, ನನ್ನ ಗಂಡ ನಾನು ಏನು ಹೇಳಿದರೂ ನಂಬುತ್ತಾನೆ ಅಂತ ಹೇಳಿದಳು. ಇನ್ನು ಸ್ವಲ್ಪ ಹೊತ್ತಿಗೆ ನೀರಿನ ಶಬ್ದ ಕೇಳುತ್ತಿತ್ತು. ಅವನಿಗೆ ಅಲ್ಲಿ ಇರಲು ಸಾಧ್ಯವಾಗದೆ ಹೊರನಡೆದ. ಅವನ ಸೆಕ್ರೆಟರಿ ಅವನನ್ನು ಹುಡುಕುತ್ತಾ ಬಂದ. ಸರ್, ಏಕೆ ಇಷ್ಟೊಂದು ಸುಸ್ತಾಗಿದ್ದೀರಾ? ಏನಾದರೂ ಸಮಸ್ಯೆ ಇದ್ದರೆ ಡಾಕ್ಟರನ್ನು ಇಲ್ಲಿಗೆ ಕರೆಸಲ್ಲ ಅಂತ ಕೇಳಿದ. ವಿಕ್ರಮ್ ಏನೂ ಮಾತನಾಡಲಿಲ್ಲ. ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಿಮ್ಮ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ನಂತರ ಡ್ರೈವರ್ಗೆ ಫೋನ್ ಮಾಡಿದಾಗ ಅವರು ನಿಮ್ಮ ಜೊತೆ ಬಂದಿಲ್ಲ ಅಂತ ಹೇಳಿದ. ಹೇಗೋ ಹುಡುಕಿಕೊಂಡು ನಾನು ಇಲ್ಲಿಗೆ ಬಂದೆ. ನೀವು ಆಲ್ಮೋಸ್ಟ್ ಬರುವ ಹೋಟೆಲ್ ಇದೆ ಅಲ್ಲವೇ ಜಾಸ್ತಿ? ಈ ಮೀಟಿಂಗ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ಗೆ ಮೈಲ್ ಸ್ಟೋನ್ ಈ ಮೀಟಿಂಗ್. ನೀವು ಇನ್ನೂ ಪ್ರಿಪೇರ್ ಆದ ರೀತಿ ಕಾಣುತ್ತಿಲ್ಲ. ಯಾಕೆ ಸರ್? ಎನಿಥಿಂಗ್ ಈಸ್ ರಾಂಗ್ ಅಂತ ಸೆಕ್ರೆಟರಿ ಕೇಳಿದಾಗಲೂ ಕೂಡ ವಿಕ್ರಮ್ ಪ್ರತಿಕ್ರಿಯಿಸಲಿಲ್ಲ. ಆಗ ಅವನು ಅಂದುಕೊಂಡ, ಕೆಲಸ ಬೇರೆ, ಎಮೋಷನ್ಸ್ ಬೇರೆ. ಪ್ರತಿ ಬಾರಿ ಇವಳು ನನಗೆ ಮೋಸ ಮಾಡುತ್ತಿರುತ್ತಾಳೆ. ಒಂದಲ್ಲ ಒಂದು ವಿಷಯದಲ್ಲಿ ನಾನು ಇವಳನ್ನು ನಂಬುತ್ತಲೇ ಇರುತ್ತೇನೆ. ಈ ವಿಷಯವನ್ನು ಪಕ್ಕ ಇಟ್ಟು ನನ್ನ ಪ್ರೊಫೆಷನ್ ಕಡೆ ಗಮನ ಕೊಟ್ಟರೆ ಮನಸ್ಸು ಸ್ವಲ್ಪ ಸರಿ ಹೋಗಬಹುದು. ಈ ಸಮಯದಲ್ಲಿ ನಾನು ತುಂಬ ಬ್ಯುಸಿ ಆಗಬೇಕು. ಅಪ್ಪ, ಅಜ್ಜಿ, ಅಣ್ಣ ಎಲ್ಲರೂ ಕೂಡ ಅಮ್ಮನನ್ನು ನೋಡಿಕೊಳ್ಳುತ್ತಾರೆ. ನನ್ನ ಅವಶ್ಯಕತೆ ಅಷ್ಟೊಂದು ಏನೂ ಇಲ್ಲ. ಅಮ್ಮ ಮೇಲ್ನೋಟಕ್ಕೆ ಮಾತ್ರ ಮಗನೇ ಅಂತ ಅನ್ನುವುದು. ನಾನು ಅಲ್ಲಿ ಇದ್ದಾಗ ಏನು ಪಾಸಿಟಿವ್ ಬರುವುದಿಲ್ಲ. ಇವನಿಲ್ಲದೇ ಇದ್ದರೆ ನನ್ನ ಕೈಯಲ್ಲಿ ಆಗುವುದಿಲ್ಲ ಅನ್ನುವಷ್ಟು ಪ್ರೀತಿ ನನ್ನ ಮೇಲೆ ಇಲ್ಲ. ಸೊ ಅವರೆಲ್ಲ ಚೆನ್ನಾಗಿರಲಿ, ನಾನು ನನ್ನ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಬೇಕು ಅಂತ ಅವನ ಸೆಕ್ರೆಟರಿ ಜೊತೆ ಒಂದೇ ಕಾರಿನಲ್ಲಿ ಅವನು ನಡೆದ. ಕಾರಿನಲ್ಲಿ ಸಂಪೂರ್ಣವಾಗಿ ಅವರಿಬ್ಬರು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದರು. ವಿಕ್ರಮ್ ನಿಜವಾಗಲೂ ಒಬ್ಬ ಪ್ರೊಫೆಷನಲಿಸ್ಟ್. ಅವನ ಹೃದಯ ಛಿದ್ರವಾಗಿದ್ದರೂ ಕೂಡ ಅವನು ಕೆಲಸ ಅಂತ ಬಂದಾಗ ತುಂಬ ಪ್ರಾಂಪ್ಟ್ ಆಗಿ ಇರುತ್ತಾನೆ. ಇದೇ ಅವನ ಸಕ್ಸಸ್ ಮಂತ್ರ. ದಮಯಂತಿ ಬರುವವರೆಗೂ ಅವನಿಗೆ ಪ್ರೀತಿ ಅಂದರೆ ಏನು ತಿಳಿದಿರಲಿಲ್ಲ. ಯಾವಾಗಲೂ ಕೆಲಸ. ಇನ್ನು ಅವಳು ಬಂದು ಹೃದಯ ಮುರಿದಿದ್ದರೂ ಕೂಡ ಅವನಿಗೆ ತನ್ನ ಕೆಲಸವೇ ಮೊದಲು. ಇದು ಅವರ ಅಪ್ಪ ಕಟ್ಟಿದ್ದ ಬಿಸ್ನೆಸ್. ಏನೂ ಇಲ್ಲದೆ ಸೊನ್ನೆಯಲ್ಲಿ ಬಂದವನು. ಅವರ ಅಪ್ಪ ಕ್ರಮೇಣ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರು. ಈ ಕಂಪನಿ ಸಂಪೂರ್ಣವಾಗಿ ಮುಳುಗಿ ಹೋಗುವ ಸ್ಥಿತಿಯಲ್ಲಿ ಇದ್ದಾಗ
ವಿಕ್ರಮ್ ಇಲ್ಲಿಗೆ ಕಾಲಿಟ್ಟಿದ್ದು. ಆಗ ಅವನಿಗೆ ಕೇವಲ 21 ವರ್ಷ. ಆಗ ತಾನೇ ಡಿಗ್ರಿ ಮುಗಿಸಿದ್ದ. ತನ್ನ ಅಪ್ಪನ ಕನಸು, ಆಸೆ ನೀರಿನಲ್ಲಿ ಮುಳುಗಿ ಹೋಗಬಾರದು ಅಂತ ಅವನು ಹಗಲು ರಾತ್ರಿ ಕಷ್ಟಪಟ್ಟು ಅದನ್ನು ಕಾಪಾಡಿದ. ಅವರ ಅಪ್ಪ ಕೊನೆಯಲ್ಲಿ ಅನಾರೋಗ್ಯದಿಂದ ಜಾಸ್ತಿ ಆಫೀಸಿಗೆ ಹೋಗುತ್ತಿರಲಿಲ್ಲ. ಇದರಿಂದ ಅವನ ಪಾರ್ಟ್ನರ್ಸ್ಗಳು ಬಂದ ಲಾಭದಲ್ಲಿ ಎಲ್ಲವನ್ನು ತೆಗೆದುಕೊಂಡು ಇವರಿಗೆ ಕಡಿಮೆ ಪ್ರಮಾಣದಲ್ಲಿ ಕೊಡುತ್ತಿದ್ದರು. ಹೆಚ್ಚಾಗಿ ಸಾಲವನ್ನೇ ತೋರಿಸುತ್ತಿದ್ದರು. ಇದರಿಂದ ಇವರಿಗೆ ತುಂಬ ಕಷ್ಟವಾಗುತ್ತಿತ್ತು. ದಿನಗಳು ಕಳೆದಂತೆ ವಿಕ್ರಮ್ ಈ ಕಂಪನಿಯನ್ನು ಬಹಳ ಬೇಗ ರಿಕವರ್ ಮಾಡಿದ. ಕೊನೆಗೆ ಅವರ ಅಪ್ಪನ ಗೆಳೆಯರ ಶೇರ್ಸ್ ಕಂಪನಿಯಲ್ಲಿ ಎಷ್ಟೋ ಪಾಲಿತ್ತೋ ಅದನ್ನೆಲ್ಲ ಡಬಲ್ ದುಡ್ಡನ್ನು ಕೊಟ್ಟು ತೆಗೆದುಕೊಂಡ. ಆ ಷೇರುಗಳನ್ನು ಅವರ ಅಜ್ಜಿಯ ಹೆಸರಿನಲ್ಲಿ, ತಂಗಿ ಹೆಸರಿನಲ್ಲಿ, ಅಮ್ಮನ ಹೆಸರಿನಲ್ಲಿ ಇಟ್ಟ. ತನ್ನ ಹೆಸರಿನಲ್ಲಿ ಇಟ್ಟುಕೊಳ್ಳಬಹುದು. ಅಯ್ಯೋ ದಡ್ಡ ಅಂತ ಅಪ್ಪ ಬೈದಾಗ, ಅಪ್ಪ, ನಾನು ಬದುಕುತ್ತಿರುವುದು ನಿಮಗಾಗಿ. ಈ ಆಸ್ತಿ ಕೂಡ ನಿಮ್ಮದೇ. ನಿಮ್ಮ ಮಕ್ಕಳಿಗೆ, ಹೆಂಡತಿಗೆ ಕೊಟ್ಟಿದ್ದೇನೆ. ನಾನು ನಿಮ್ಮ ಸೇವಕ ಅಷ್ಟೇ. ನನಗೆ ಇದರ ಮೇಲೆ ಆಸೆ ಇಲ್ಲ ಅಂತ ಹೇಳುತ್ತಿದ್ದ. ಕ್ರಮೇಣ ಅವರ ಮೇಲೆ ಸ್ವಲ್ಪ ಪ್ರೀತಿ ತೋರಿಸಲು ಶುರು ಮಾಡಿದಳು. ಇಷ್ಟೊಂದು ಶೇರ್ಸ್ ಕೊಟ್ಟಿದ್ದಾನೆ. ದಿನಗಳು ಕಳೆದಂತೆ ಅವನ ಹೆಸರಿನಲ್ಲಿ ಇರುವ ಅಲ್ಪ ಸ್ವಲ್ಪ ಶೇರನ್ನು ತನ್ನ ಹೆಸರಿಗೆ ವರ್ಗಾಯಿಸುತ್ತಾನೆ. ಅದರ ಜೊತೆಗೆ ಕಂಪನಿಯನ್ನು ತುಂಬ ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಾನೆ. ಇವನಿಗೆ ಯಾವುದೇ ಸಂಬಳ ಕೊಡುವ ಅವಶ್ಯಕತೆ ಇಲ್ಲ ಅನ್ನುವ ನಂಬಿಕೆ ಅವರ ಅಮ್ಮನದು. ಒಬ್ಬ ನಂಬಿಕೆಯಿಂದ ಕೆಲಸ ಮಾಡಿಕೊಂಡು ಹೋಗುವ ಮನುಷ್ಯ ಮಗನ ರೂಪದಲ್ಲಿ ಸಿಕ್ಕಿದ್ದಾನೆ ಅಂತ ಅವಳು ಅಂದುಕೊಳ್ಳುತ್ತಿದ್ದಳು, ಪ್ರೀತಿಯಿಂದ ಅಲ್ಲ. ಇತ್ತ ವಿಕ್ಕಿ ಮತ್ತು ದಮಯಂತಿ ಬಾತ್ರೂಮಿನಿಂದ ಹೊರಗೆ ಬಂದರು. ಇಬ್ಬರು ಸಂಪೂರ್ಣವಾಗಿ ತೇವದಿಂದ ಇದ್ದರು. ಅವಳು, ನಮ್ಮ ಅತ್ತೆ ಆಸ್ಪತ್ರೆಯಲ್ಲಿ ಇದ್ದಾರೆ, ನನಗೆ ಕೆಲಸವಿದೆ, ಹೋಗಬೇಕು ಅಂತ ಹೇಳಿದರೆ ವಿಕ್ಕಿ, ಯಾರಿಗೂ ಇಲ್ಲದ ಅತ್ತೆ ಇದ್ದಾಳಾ ನಿನಗೆ? ಮೊದಲಾದರೆ ಆ ಕೆಲಸವಿದೆ, ಈ ಕೆಲಸವಿದೆ ಅಂತ ಹೇಳುತ್ತಿದ್ದೆ. ನಾನು ನಂಬುತ್ತಿದ್ದೆ ಅದನ್ನು. ನಿನ್ನ ಚಿಕ್ಕಮ್ಮ ಅಷ್ಟು ಕೆಲಸ ಕೊಡುತ್ತಿದ್ದರು. ಈಗ ನೀನು ಶ್ರೀಮಂತರ ಮನೆಯ ಸೊಸೆ, ಆರಾಮವಾಗಿ ಇರಬಹುದು. ಆದರೂ ಕೂಡ ಆ ಕೆಲಸ ಈ ಕೆಲಸ ಅಂತ ಹೇಳಿದ್ದರೆ ಹೇಗೆ ನಂಬುವುದು ಅಂತ ಅವನು ಹೇಳಿದ. ಈಗ ನೀನು ಡ್ರಾಪ್ ಮಾಡಿ ಕೊಡುತ್ತೀಯಾ ಅಥವಾ ನಾನು ಆಟೋ ಹಿಡಿದುಕೊಂಡು ಹೋಗಲ್ಲ ಅಂತ ಅವಳು ಹೇಳಿದಾಗ, ವಿಕ್ಕಿ, ನೀನು ನನಗೆ ಇಷ್ಟೊಂದು ಸಹಾಯ ಮಾಡುತ್ತಿದ್ದೀಯಾ, ನನ್ನ ಜೀವನವನ್ನು ಸುಂದರವಾಗಿ ಇಡುತ್ತಿದ್ದೀಯಾ, ಇನ್ನು ನಾನು ಲೈಫಲ್ಲಿ ಸೆಟ್ಲ್ ಆದಾಗೆ ನಿನ್ನ ಕೈಲಾಗುವ ಎಲ್ಲ ಎಫರ್ಟ್ ನನಗಾಗಿ ಹಾಕುತ್ತಿದ್ದೀಯಾ, ನಿನಗೆ ನನ್ನ ಮೇಲೆ ಪ್ರೀತಿ ಎಷ್ಟಿದೆ ಅಂತ ತಿಳಿಯುತ್ತಿದೆ. ಅಂದ ಮೇಲೆ ನಾನು ನಿನ್ನನ್ನು ಆಸ್ಪತ್ರೆಯವರೆಗೆ ಡ್ರಾಪ್ ಮಾಡಲು ಸಾಧ್ಯವಿಲ್ಲವೇ ಅಂತ ನಕ್ಕ. ಅವನ ನಗು ಒಂದು ರೀತಿ ಮಾದಕವಾಗಿತ್ತು. ಇವಳಿಗೆ ತುಂಬ ಕೋಪ ಬಂತು. ಅವಳು ದಡದಡನೆ ಹೊರ ನಡೆದಳು. ಅವನು ಕೂಡ ಅವಳ ಹಿಂದೆ ಓಡಿ ಬಂದ. ನಂತರ ಅವನೇ ಅವಳನ್ನು ಡ್ರಾಪ್ ಮಾಡಿದ ಆಸ್ಪತ್ರೆಗೆ. ಇತ್ತ ವಿಕ್ರಮ್ ತನ್ನ ಬಿಸ್ನೆಸ್ ಮೀಟಿಂಗಲ್ಲಿ ತುಂಬ ಬ್ಯುಸಿಯಾಗಿದ್ದಾನೆ. ಅವನು ಫೋನನ್ನು ಸಂಪೂರ್ಣವಾಗಿ ಸ್ವಿಚ್ ಆಫ್ ಮಾಡಿದ್ದಾನೆ. ನಂತರ ಏನಾದರೂ ಬೇಕಾ, ಡ್ರೈವರ್ ಜೊತೆ ಕಳಿಸಲಾ ಅಂತ ಫೋನ್ ಮಾಡಿದರೆ ವಿಕ್ರಮ್ ಫೋನನ್ನು ತೆಗೆಯಲಿಲ್ಲ. ಪದೇ ಪದೇ ಫೋನ್ ಮಾಡಿದಾಗಲೂ ಕೂಡ ಫೋನ್ ಎತ್ತಲಿಲ್ಲ. ಅದನ್ನು ಅರಿತ ಅವರ ಮಾವ, ನಿನ್ನ ಗಂಡನಿಗೆ ಇಂದು ದೊಡ್ಡ ಬಿಸ್ನೆಸ್ ಮೀಟಿಂಗ್ ಇದೆ ಮಗು, ಕಾಲ್ ಮಾಡುತ್ತಾನೆ ಬಿಡು. ಅಲ್ಲಿ ವಿದೇಶಗಳಿಂದ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಬಂದಿರುತ್ತಾರೆ. ಅವರ ಎದುರಿಗೆ ಪದೇ ಪದೇ ಫೋನ್ ರಿಂಗ್ ಆದರೆ ಏನು ಚೆನ್ನಾಗಿರುತ್ತದೆ ಅಲ್ಲವೇ ಅಂತ ಹೇಳಿದಾಗ ನಾನು ಅಂದುಕೊಂಡೆ, ಒಂದು ಬಾರಿ ಅವರು ಫೋನ್ ಮಾಡಿದಾಗ ಎತ್ತಲಿಲ್ಲವಾದರೆ ಸುಮ್ಮನೆ ಬಿಟ್ಟು ಬಿಡಬೇಕು. ಪದೇ ಪದೇ ಫೋನ್ ಮಾಡಿದರೆ ಕ್ರಮೇಣ ನನ್ನ ಜೊತೆ ಮಾತನಾಡುವುದನ್ನು ಬಿಟ್ಟು ಬಿಡುತ್ತಾರೆ, ನನ್ನನ್ನು ದೂರ ಇಡುತ್ತಾರೆ ಅಂತ ಬೇಸರವಾಯಿತು. ವಿಕ್ಕಿಯ ವಿಷಯವನ್ನು ನೆನೆಸಿಕೊಂಡು ಅವಳಿಗೆ ತಲೆ ಸಿಡಿಯುತ್ತಿದೆ. ಅವನು ಹೇಳಿದ ಮಾತುಗಳು, ಅವನ ಕೆಲಸ ಮಾಡಲೇಬೇಕು, ಇಲ್ಲವಾದರೆ ನನ್ನ ಸಂಸಾರವನ್ನು ಅವನು ಹಾಳು ಮಾಡುತ್ತಾನೆ. ವಿಕ್ರಮ್ಗೆ ನಮ್ಮಿಬ್ಬರ ಫೇಕ್ ಫೋಟೋಸನ್ನು ತೋರಿಸುತ್ತಾನೆ. ದಮಯಂತಿ ಮತ್ತು ವಿಕ್ಕಿ ಇಬ್ಬರು ತುಂಬ ಇಂಟಿಮೇಟ್ ಆಗಿರುವ ರೀತಿ ಫೋಟೋಗಳು. ಅದು ಇತ್ತೀಚಿನ ಫೋಟೋಗಳು ಅನ್ನುವ ರೀತಿ ಇದೆ. ನಂತರ ಇರುವ ಫೋಟೋಗಳನ್ನು ಮೀಡಿಯಾದಲ್ಲಿ ವೈರಲ್ ಮಾಡುತ್ತಾನೆ ಅಂತ ಅವನು ಬೇಡ ಅಂತ ಹೇಳಿದರೂ ಕೂಡ ಕೇಳುತ್ತಿಲ್ಲ. ಇಲ್ಲ, ಕೇವಲ
ಅವನಲ್ಲ ಅವರ ಮನೆಯವರ ಮಾನ ಮರ್ಯಾದೆ ಹಾಳಾಗಿ ಹೋಗುತ್ತದೆ. ಅದಕ್ಕಾಗಿ ಆದರೂ ನಾನು ಅವನು ಹೇಳುವ ಕೆಲಸವನ್ನು ಮಾಡಲೇಬೇಕು. ಇಲ್ಲವಾದರೆ ವಿಕ್ರಮ್ಗೆ ಅವರ ಮನೆಯವರಿಗೆ ತೊಂದರೆ ಆಗುತ್ತದೆ ಅಂತ ಅಳಲು ಶುರು ಮಾಡಿದಳು. ಅಷ್ಟರಲ್ಲಿ ಅವರ ಅತ್ತೆಗೆ ಹುಷಾರಿಲ್ಲ ಅಂತ ಅಳುತ್ತಿದ್ದೀಯಾ ಮುದ್ದು ಬಂಗಾರ, ಬೇಗ ಹುಷಾರಾಗುತ್ತಾರೆ, ದೇವರ ಮೇಲೆ ನಂಬಿಕೆ ಇಡು ಅಂತ ಹೇಳಿದರು. ಆಗ ಇವಳಿಗೂ ಅನಿಸಿತು, ನನ್ನ ಸಮಸ್ಯೆಗೂ ಕೂಡ ನಾನು ದೇವರನ್ನೇ ನಂಬಬೇಕು ಅಂತ. ಏಕೆಂದರೆ ನಾವಿಬ್ಬರು ಅಷ್ಟೊಂದು ಇಂಟಿಮೇಟ್ ಆಗಿ ಇಲ್ಲ, ಅದು ಕೇವಲ ಫೇಕ್ ಫೋಟೋಸ್. ಆದರೆ ಅವನು ಅದನ್ನೇ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ. ನನ್ನ ವಿಕ್ರಮ್ ಅಪರಂಜಿ, ಅವನು ಇದನ್ನೆಲ್ಲ ನೋಡಿ ಸಹಿಸಿಕೊಳ್ಳುವುದಿಲ್ಲ. ಏನೋ ಮಗುವನ್ನು ಒಪ್ಪಿಕೊಂಡಿದ್ದಾನೆ, ಅದು ದೊಡ್ಡ ಸಾಹಸ. ಒಂದು ಬಾರಿ ಹೊರಗೆ ಹೋಗಿದ್ದಾಗ ಮಿಸ್ ಆಗಿ ಯಾರೋ ಒಂದು ಹುಡುಗ ನನ್ನ ಕೈ ಟಚ್ ಮಾಡಿದ ಅಂತ ಅವನಿಗೆ ಸ್ಪಾಟಲ್ಲೇ ವಿಕ್ರಮ್ ಚೆನ್ನಾಗಿ ಹೊಡೆದಿದ್ದ. ಈಗ ಅವನ ಹೊಡೆತ ಇನ್ನೂ ಜಾಸ್ತಿ ಆಗಿದೆ. ಇವಳಿಗೆ ಅದೆಲ್ಲ ನೆನಪಾಗಿ ಸ್ವಲ್ಪ ಭಯವಾಗುತ್ತಿದೆ. ಮುಂದೆ ಏನಾಗಬಹುದು ನನ್ನ ಬದುಕು? ಏನೂ ಇಲ್ಲದೆ ಚಿಕ್ಕಪ್ಪನ ಮನೆಯಲ್ಲಿ ಇದ್ದಾಗಲೇ ನೆಮ್ಮದಿಯಾಗಿ ಇದ್ದೆ. ಊಟ ಬಟ್ಟೆಗೆ ಕಷ್ಟವಾಗುತ್ತಿತ್ತು ಅಷ್ಟೆ. ಮದುವೆ ಆದ ಮೇಲೆ ಏಕೆ ಮದುವೆ ಆದೆ ಅಂತ, ಪ್ರೀತಿಸಿದ್ದಕ್ಕೆ ಏಕೆ ಪ್ರೀತಿಸಿದೆ ಅಂತ ಪ್ರತಿ ಹೆಜ್ಜೆಗೂ ನನ್ನನ್ನು ಪ್ರಶ್ನೆ ಮಾಡುವವರಿಗೆ ಏನು ಕೆಲಸ ಅಂತ ಹೇಳಲು ಇಚ್ಛಿಸುವೆ. ಆದರೆ ವಿಕ್ರಮ್ಗೆ ಎಲ್ಲ ಸತ್ಯ ಗೊತ್ತಾಗಬೇಕು. ಸ್ವಲ್ಪ ಸಮಯ ಹಿಡಿಯುತ್ತದೆ. ಈಗ ಹೇಳಿದರೆ ಎಲ್ಲ ಹಾಳಾಗಿ ಹೋಗುತ್ತದೆ. ಅಲ್ಲಿಯವರೆಗೂ ವಿಕ್ರಮ್ನ ದ್ವೇಷವನ್ನು ನಾನು ಅರಗಿಸಿಕೊಳ್ಳಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.